ಆದರೆ ಸಾಲದು, ನಮ್ಮ ಹೆಣ್ಮಕ್ಳು ಡಿಸಿಷನ್ ಮೇಕಿಂಗಲ್ಲಿ ಬರಬೇಕು. ಎಲ್ಲಿ ನಿರ್ಣಯ ಆಗುತ್ತೆ, ಕಾನೂನು ಎಲ್ಲಾಗುತ್ತೆ. ರಾಜ್ಯದ ವಿಧಾನಸಭೆಗಳಲ್ಲಿ, ದೇಶದ ಲೋಕಸಭೆಯಲ್ಲಿ ಕಾನೂನಾಗುತ್ತೆ. ನಮ್ಮ ಮಹಿಳೆಯರಿಗೆ ಏನು ಬೇಕು, ನಮ್ಮ ಮಹಿಳೆಯರಿಗೆ ಹೇಗೆ ರಕ್ಷಣೆ ಕೊಡಬೇಕು, ರಕ್ಷಣೆಯ ಕಾಯ್ದೆಯಲ್ಲಿ ಏನಿರಬೇಕು, ಯಾವ ಪಾಲಿಸಿ ಆಗಬೇಕು, ಮಹಿಳೆಯರ ಕಷ್ಟ ಏನು, ಹೇಗೆ ಆರ್ಥಿಕವಾಗಿ ಸದೃಢ ಮಾಡಬೇಕು, ಈ ಬಿಲ್ಗಳು ಬರುವಂಥದ್ದು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ. ಮೋದಿಯವರ ಅಪೇಕ್ಷೆ ಇರುವಂಥದ್ದು 50% ಮಹಿಳೆಯರು ಧ್ವನಿ ಇಲ್ಲದೆ ಆಗಬಾರ್ದು. ಮಹಿಳೆಯರ ಧ್ವನಿ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಬೇಕು, ನಿರ್ಣಯಗಳನ್ನು ತಗೊಳ್ಳುವಲ್ಲಿ ಬೇಕು, ನಿರ್ಣಯವನ್ನು ತಗೊಳ್ಳುವಲ್ಲಿ ಬೇಕು. ಅದಕ್ಕಾಗಿ ಇವತ್ತು ನರೇಂದ್ರ ಮೋದಿ ಅವರು ನಮ್ಮೆಲ್ಲರನ್ನು ಕೂಡ MLA ಮಾಡಬೇಕು, MP ಮಾಡಬೇಕು ಅನ್ನುವಂಥ ಯೋಚನೆಯನ್ನು 2023ರಲ್ಲಿ ಬಿಲ್ಲನ್ನು ತಂದು ಮಾಡಿದರು. ಇವತ್ತು ಕಾಂಗ್ರೆಸ್ ಅವರು ಕೇಳ್ತಾರೆ, 2023ರಲ್ಲಿ ಬಿಲ್ ಬಂದ ಮೇಲೆ ಹೊಸದು ಯಾಕೆ ತಂದ್ರಿ? ಇದು ನಿಮ್ಮ ಪ್ರಶ್ನೆ. ನಿಮಗೂ ಯಾರಾದರೂ ಕೇಳಿರ್ಬೋದು, ಮಾಧ್ಯಮದವರು ಕೇಳ್ತಾರೆ. ಯಾಕೆ ಆಯಿತು? 2023ರಲ್ಲಿ 543 ಲೋಕಸಭಾ ಸೀಟ್ಗಳಿಗೆ ಮಾತ್ರ ಬಿಲ್ಲನ್ನು ತರಲಾಯಿತು. ಅಂದರೆ 543 ಏನು ಪುರುಷರು ಮಹಿಳೆಯರು, ನಾನು ಈಗ ಇವತ್ತು ಕರ್ನಾಟಕದಲ್ಲಿ ನಾನು ಜಾರಕಿಹೊಳಿ ಮಗಳು, ಈಗ ಕೆಲವರು ಮಾತ್ರ ಮಹಿಳೆಯರಿದ್ದೀವಿ, 1 2 3 ಎಲ್ಲ ರಾಜ್ಯಗಳಲ್ಲಿ. ಯಾರಿಂದ ಕಿತ್ಕೋಬೇಕು? ಪುರುಷರ ಸೀಟನ್ನು ನಾವು ಕಿತ್ಕೋಬೇಕು. ಕರೆಕ್ಟ್. ಇಲ್ಲಿ ಸದಾನಂದ ಗೌಡರು ಇದ್ದರು, ನನಗೆ ಸೀಟ್ ಸಿಕ್ತು. ನಾನು ಅಲ್ಲಂದರೆ ಇನ್ನೂ ಯಾವುದೋ ಪುರುಷನೇ ಬರ್ತಿದ್ರು. 543ರಲ್ಲಿ 33% ಕೊಡಬೇಕು ಅಂತ 2023ರಲ್ಲಿ ಪಾಸ್ ಆಗಿರೋದು. ಇದು ನಮಗೆ ಸ್ಪಷ್ಟ ಗೊತ್ತಿರಬೇಕು. ಮೊನ್ನೆ ಯಾಕೆ ಬಿಲ್ ತಂದರು? ಪುರುಷರ ಅಪೇಕ್ಷೆ ಇತ್ತು, ಸೀಟನ್ನು ಜಾಸ್ತಿ ಮಾಡಬೇಕು, ನಮಗೂ ಅನ್ಯಾಯ ಆಗಬಾರ್ದು, ಮಹಿಳೆಯರಿಗೂ ಅನ್ಯಾಯ ಆಗಬಾರ್ದು. ಅದಕ್ಕಾಗಿ ಸೀಟನ್ನು 850 ಮಾಡಿ ಅದರಲ್ಲಿ 33% ಕೊಡಬೇಕು ಅಂತ ಬಿಲ್ಲನ್ನು ಮೊನ್ನೆ ತಂದಿದ್ದು. ನಂಬರ್ 1. ನಂಬರ್ 2, ಇನ್ನೂ ಡೇಂಜರಸ್ ಒಂದು ಕಾಂಗ್ರೆಸ್ ಅವರು ಇವತ್ತು ಷಡ್ಯಂತ್ರ ಮಾಡಿದ್ದಾರೆ. ಏನದು? ಡಿಲಿಮಿಟೇಷನ್ ಬಗ್ಗೆ ಹಲವಾರು ಜನ ಅಣ್ಣ ತಮ್ಮಂದರು ನೀವೆಲ್ಲ ಮಾತಾಡೋರು ಇಲ್ಲಿ ನಿಂತಿದ್ದೀರಿ, ಭಾಷಣ ಮಾಡೋರು ನಿಂತಿದ್ದೀರಿ. ಇದು ಬಹಳ ಡೇಂಜರಸ್ ಇಡೀ ದೇಶಕ್ಕೆ. ಮೊನ್ನೇನು ವಿರೋಧ ಮಾಡಿದ್ರಲ್ಲ, ಡಿಲಿಮಿಟೇಷನನ್ನು ಯಾಕೆ ತಂದರು? DMK ಅವರು, ಅಲ್ಲಿ ಪಿಣರಾಯಿ ವಿಜಯಣ್ಣ ಅವರು, ರೇವಂತ್ ರೆಡ್ಡಿ ಅವರು, ಕರ್ನಾಟಕದ ಕಾಂಗ್ರೆಸ್ಸಿನ ನಾಯಕರು ಕೂಗಾಡ್ತಿದ್ರು, ಸೆನ್ಸಸ್ ಆದ ಮೇಲೆ ಹೊಸದಾಗಿ ಸೆನ್ಸಸ್ ಆಗಬೇಕು, 2021ಕ್ಕೆ ಆಗಬೇಕಿತ್ತು, ಕೋವಿಡಿನ ಕಾರಣಕ್ಕಾಗಿಲ್ಲ. ಈಗ ಈ ವರ್ಷ 26ರಿಂದ ಸೆನ್ಸಸ್ ಆಗುತ್ತೆ. ಸೆನ್ಸಸ್ ಆಗಬೇಕು ಅನ್ನುವಂಥ ಕೂಗಿದೆ. ಜಾತಿಯ ಆಧಾರದಲ್ಲೂ ಸೆನ್ಸಸ್ ಆಗಬೇಕು ಅಂತಿದೆ. ಸರ್ಕಾರ ಒಪ್ಕೊಂಡಿದೆ, ಕೇಂದ್ರ ಸರ್ಕಾರ. ಸೆನ್ಸಸ್ಸು ಮಾಡೋಣ, ಜಾತಿಯ ಆಧಾರದಲ್ಲೂ ಸೆನ್ಸಸ್ ಮಾಡೋಣ. ಇವರೆಲ್ಲ ಏನಕ್ಕೆ ಹೋಗಿದ್ರು? ಸೆನ್ಸಸ್ ಆದ ಮೇಲೆ ಡಿಲಿಮಿಟೇಷನ್ ಮಾಡಿದರೆ ದಕ್ಷಿಣ ಭಾರತದ ಸೀಟು ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಆಗುತ್ತೆ. ಯಾಕೆ? ದಕ್ಷಿಣ ಭಾರತದಲ್ಲಿ ನಾವು ಪಾಪ್ಯುಲೇಷನ್ ಕಂಟ್ರೋಲನ್ನು ಮಾಡಿದ್ದೀವಿ. ಸರ್ಕಾರ ಏನು ಹೇಳಿದೆಯೋ ಅದನ್ನು ಮಾಡಿದ್ದೀವಿ. ನಮ್ಮ ಕುಟುಂಬದ ಸಂಖ್ಯೆ, ಕುಟುಂಬ ಚಿಕ್ಕದಾಗಿದೆ, ಜನಸಂಖ್ಯೆ ಕಡಿಮೆ ಆಗಿದೆ, ತಮಿಳುನಾಡಲ್ಲಿ ಸ್ಪೆಷಲಿ ಆಗಿದೆ. ಇದರಿಂದ ಏನಾಗುತ್ತೆ? ಸೆನ್ಸಸ್ ಆಧಾರದಲ್ಲಿ ನಾವು ಡಿಲಿಮಿಟೇಷನ್ ಮಾಡಿದರೆ ಬರುವಂಥ ದಿನಗಳಲ್ಲಿ ಡಿಲಿಮಿಟೇಷನ್ ಮಾಡಿದಾಗ ನಮ್ಮ MP ಮತ್ತು MLA ಸೀಟು ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಡಿಲಿಮಿಟೇಷನು ಸೆನ್ಸಸ್ ಆದ ಮೇಲೆ ಮಾಡಿದರೆ ನಮ್ಮ ದಕ್ಷಿಣ ಭಾರತದ ಕೆಲವು ಸೀಟುಗಳು ಕಡಿಮೆ ಬೀಳ್ಬೋದು. ನಮ್ಗೆ ಗೊತ್ತಿಲ್ಲ ಎಷ್ಟು ಜನಸಂಖ್ಯೆ ಇದೆ ಅಂತ, ಕಡಿಮೆ ಬೀಳ್ಬೋದು. ಆವಾಗ ಇವರು ಕೂಗಾಡ್ತಾರೆ, ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಯಿತು. ಅದಕ್ಕಾಗಿ ಮೊನ್ನೆ ಪಾರ್ಲಿಮೆಂಟಲ್ಲಿ ಮಹಿಳಾ ರಿಸರ್ವೇಷನ್ನು ಪ್ಲಸ್ ಡಿಲಿಮಿಟೇಷನ್ ಬಿಲ್ಲನ್ನು ತಂದಿರೋದು. ಡಿಲಿಮಿಟೇಷನ್ ಹೇಗೆ ತಂದರು ನಿಮಗೂ ಅನ್ನಿಸ್ಬೋದು. ಸೆನ್ಸಸ್ ಆಗೋದನ್ನೇ ಹೇಗೆ ತಂದರು? ಹಳೆಯ ಸೆನ್ಸಸ್ ಪ್ರಕಾರ ಡಿಲಿಮಿಟೇಷನ್ನು 33% ಜಾಸ್ತಿ ಮಾಡಿದರೆ 815 ಸೀಟ್ ಬರುತ್ತೆ. ರೌಂಡ್ ಫಿಗರ್ ಅಂತೇಳಿ 850 ಸೀಟ್ ಮಾಡಿ ಪ್ರತಿ ರಾಜ್ಯಕ್ಕೆ ಈಗ ಎಷ್ಟು MPಗಳಿದ್ದಾರೋ ಅದರ 50% ಜಾಸ್ತಿ ಆಗಬೇಕು, 50% ಜಾಸ್ತಿ ಆಗಬೇಕು.
ಕರ್ನಾಟಕದಲ್ಲಿ 28 MP ನಾವು. ಆದರೆ 50% ಅಂದರೆ ಎಷ್ಟು? 14. ಅಂದರೆ 28 ಪ್ಲಸ್ 14 ಜಾಸ್ತಿ ಆಗುತ್ತೆ. ಕೇರಳದಲ್ಲಿ 20 ಇದೆ, ಆದರೆ 50% ಅಂದರೆ 10. 20 ಪ್ಲಸ್ 10 ಆಗುತ್ತೆ. ತಮಿಳ್ನಾಡಲ್ಲಿ 39, 40 ಇದೆ, ಅವರಿಗೆ ಮತ್ತೆ 20 ಎಕ್ಸ್ಟ್ರಾ ಸಿಗುತ್ತೆ, ಅಂದರೆ 59 ಆಗುತ್ತೆ. ಆವಾಗ ದಕ್ಷಿಣ ಭಾರತಕ್ಕೆ ಲಾಭ ಆಗುತ್ತೆ. ನಾಳೆ ಸೆನ್ಸಸ್ ಆಯಿತು ಅಂತ ಇಟ್ಕೊಳ್ಳಿ, ಕಡಿಮೆ ಬಂತು ಅಂತ ಇಟ್ಕೊಳ್ಳಿ, ಆಗ ಏನು ಮಾಡೋರಿದ್ದಾರೆ? ಇವರ ಷಡ್ಯಂತ್ರ ಏನು? ಡಿಲಿಮಿಟೇಷನ್ ಬಿಲ್ಲನ್ನು ಯಾಕೆ ವಿರೋಧ ಮಾಡಿದ್ದಾರೆ ಅಂದರೆ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅನ್ನುವಂಥ ಡಿವಿಷನನ್ನು ಸೆನ್ಸಸ್ ಆದ ಮೇಲೆ ಇವರು ಮಾಡಬೇಕು. ಇದು ಅವರ ಷಡ್ಯಂತ್ರ. ಭಾರತವನ್ನು ಟುಕಡೆ ಗ್ಯಾಂಗ್ ಒಂದು ಇದೆಯಲ್ಲ ದೇಶದಲ್ಲಿ, ಆ ಟುಕಡೆ ಗ್ಯಾಂಗ್ ಭಾರತವನ್ನು ವಿಭಜನೆ ಮಾಡಬೇಕು. ದಕ್ಷಿಣ ಭಾರತ ಉತ್ತರ ಭಾರತ ಹೊಡೆದಾಡಬೇಕು, ದೇಶದಲ್ಲಿ ದಂಗೆ ಆಗಬೇಕು, ದೇಶದಲ್ಲಿ ಸಮಸ್ಯೆ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಮೊನ್ನೆ ಪಾರ್ಲಿಮೆಂಟಲ್ಲಿ ಅಮಿತ್ ಶಾ ಅವರು ಪದೇ ಹೇಳಿದರು, ಈ ಬಿಲ್ಲಲ್ಲಿ ಲಿಖಿತವಾಗಿ ನಾನು ತರಬೇಕು ಅಂದರೆ 1 ಗಂಟೆ ಸಮಯ ಕೊಡಿ, ನಾನಿದನ್ನು ಪ್ರಿಂಟ್ ಮಾಡಿ ಲಿಖಿತವಾಗಿ ತರ್ತೀನಿ ಅಂತ ಹೇಳಿದ ಮೇಲೆ ಕೂಡ ಒಪ್ಕೊಳ್ಳಿಲ್ಲ. ಯಾಕೆ ಒಪ್ಕೊಳ್ಳಿಲ್ಲ ಅಂದರೆ, ದೇಶವನ್ನು ವಿಭಜನೆ ಮಾಡುವಂಥ ಷಡ್ಯಂತ್ರ ಇವತ್ತು ಕಾಂಗ್ರೆಸ್ ಮತ್ತು DMK ಮತ್ತು ಕಮ್ಯುನಿಸ್ಟ್ ಪಾರ್ಟಿಗಳು ಮಾಡಿದ್ದಾವೆ. ಇಂಡಿ ಅಲಯನ್ಸ್ ಮಾಡಿದೆ. ಇದು ಬಹಳ ದೊಡ್ಡ ಇರುವಂಥದ್ದು ದೇಶದ ಮುಂದೆ ಕತೆ.